Hi friends, welcome again to my channel Kannada to English Bridge. ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. In the previous videos, we have studied how to form sentences in all the tenses, beginning from simple present tense to future perfect continuous. I mean, in 12 different tenses. ಹಿಂದಿನ ವಿಡಿಯೋಗಳಲ್ಲಿ ನಾವು 12 ಕಾಲಗಳಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲದಿಂದ ಹಿಡಿದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ತಾತ್ಕಾಲಿಕ ಪೂರ್ಣ ಭವಿಷ್ಯತ್ ಕಾಲದವರೆಗೆ 12 ಕಾಲಗಳಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ದೀವಿ. ಐ ಹ್ಯಾವ್ ಗಿವನ್ ಸಿಂಬಾಲಿಕ್ ಚಾರ್ಟ್ ಫಾರ್ ಎವ್ರಿ ಟೆನ್ಸ್ ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಆ್ಯನ್ ಈಸಿಯರ್ ವೇ. ಎಲ್ಲ ಕಾಲಗಳಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ನಿಮಗೆ ಸುಲಭವಾಗಲಿ ಸರಳವಾಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕಾಲದಲ್ಲಿ ನಾವು ಉಪಯೋಗಿಸಬಹುದಾದಂತಹ ಸಿಂಬಾಲಿಕ್ ಚಾರ್ಟನ್ನು ನಾನು ನಿಮಗೆ ಕೊಟ್ಟಿದ್ದೆ. ಐ ಹೋಪ್ ಯು ಫೌಂಡ್ ಇಟ್ ಮೋರ್ ಯೂಸ್ಫುಲ್. ನೌ ಫ್ರೆಂಡ್ಸ್, ಆಸ್ ಕಂಟಿನ್ಯೂಡ್ ಪಾರ್ಟ್ ಆಫ್ ಅವರ್ ಪ್ರೀವಿಯಸ್ ವಿಡಿಯೋಸ್, we shall have some very interesting exercises in our forthcoming videos. That is, translation and conversion of a sentence from one tense to all other remaining tenses. We can learn by playing with the tenses here, that is mastering tense conversion. ಹಿಂದಿನ ವಿಡಿಯೋಗಳಲ್ಲಿ ನಾವು ಕಲಿತಿದ್ದರ ಮುಂದುವರಿದ ಭಾಗವಾಗಿ ಮುಂಬರುವ ವಿಡಿಯೋಗಳಲ್ಲಿ ನಾವು ಕೆಲವೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡೋಣ. ಅಂದರೆ ಟ್ರಾನ್ಸ್ಲೇಷನ್, ಕನ್ನಡದಲ್ಲಿರುವಂತಹ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋದು, ಒಂದು ಕಾಲದಲ್ಲಿರುವಂತಹ ವಾಕ್ಯವನ್ನು ಉಳಿದ ಕಾಲಗಳಲ್ಲಿ ಕನ್ವರ್ಟ್ ಮಾಡೋದು. ಡೂಯಿಂಗ್ ಸಚ್ ಎಕ್ಸರ್ಸೈಸಸ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಥಿಂಗ್ ಬಿಕಾಸ್ ಯು ವಿಲ್ ಫೀಲ್ ಇಟ್ ಆಸ್ ಇಫ್ ಯು ಆರ್ ಪ್ಲೇಯಿಂಗ್ ವಿತ್ ಇಂಗ್ಲೀಷ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್, and it will make you more familiar with the English vocabulary. It will also make you more confident to speak in English. ಈ ರೀತಿ ಎಕ್ಸರ್ಸೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏಕೆಂದರೆ ಇಲ್ಲಿ ನಾವು ಇಂಗ್ಲೀಷ್ ಶಬ್ದಗಳು ಮತ್ತು ವಾಕ್ಯಗಳೊಂದಿಗೆ ಆಟವನ್ನು ಆಡ್ತಾ ಇದ್ದೀವೇನೋ ಅನಿಸುತ್ತೆ. ಇದರಿಂದ ಇಂಗ್ಲೀಷ್ ವೊಕ್ಯಾಬುಲರಿ ಜೊತೆ ನೀವು ಚಿರಪರಿಚಿತರಾಗುತ್ತೀರಿ ಹಾಗೂ ಇಂಗ್ಲೀಷ್ನಲ್ಲಿ ಮಾತನಾಡಲು ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಮೂಡುತ್ತದೆ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ವರ್ತಮಾನ ಕಾಲದ 4 ಪ್ರಕಾರಗಳಲ್ಲಿ ಭಾಷಾಂತರ ಹಾಗೂ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ವಾಕ್ಯಗಳ ಪರಿವರ್ತನೆ ಇದನ್ನು ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್, ಲೆಟ್ us take an ordinary sentence from Kannada and translate it to English into simple present tense. ಒಂದು ಸಾಮಾನ್ಯ ವಾಕ್ಯವನ್ನು ಕನ್ನಡದಿಂದ ತೆಗೆದುಕೊಂಡು ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಭಾಷಾಂತರಿಸೋಣ. ನಂತರ ಸಾಮಾನ್ಯ ವರ್ತಮಾನ ಕಾಲದಲ್ಲಿರುವಂತಹ ಆ ವಾಕ್ಯವನ್ನು ವರ್ತಮಾನದ ಇನ್ನುಳಿದ 3 ಪ್ರಕಾರಗಳಾದಂತಹ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇವುಗಳಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ವಾಕ್ಯವನ್ನು ನೋಡಿ. ಸುಷ್ಮಾ ವೇದಿಕೆಯ ಮೇಲೆ ಒಂದು ಹಾಡನ್ನು ಹಾಡುತ್ತಾಳೆ. ಇದನ್ನು ಇಂಗ್ಲೀಷ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಹೇಗೆ ಭಾಷಾಂತರ ಮಾಡಬಹುದು? ಭಾಷಾಂತರ ಮಾಡಲು ಮೊದಲ ಸ್ಟೆಪ್ ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಲೆಟ್ us know ವಾಟ್ ಈಸ್ ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್. ಕನ್ನಡದಲ್ಲಿರುವಂತಹ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಯಾವ ಶಬ್ದವನ್ನು ಮೊದಲು ತೆಗೆದುಕೊಳ್ಳಬೇಕು, ಯಾವ ಶಬ್ದವನ್ನು ನಂತರ ತೆಗೆದುಕೊಳ್ಳಬೇಕು ಅನ್ನುವಂಥ ಕನ್ಫ್ಯೂಷನ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಕನ್ಫ್ಯೂಷನ್ ಅದನ್ನು ಹೋಗಲಾಡಿಸಬೇಕಾದ್ರೆ ನಾವು ಮೊದಲು ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಕನ್ನಡದಲ್ಲಿರುವಂತಹ ಒಂದು ವಾಕ್ಯ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ಅದಕ್ಕೆ ಹೆದರಬೇಕಾಗಿಲ್ಲ. ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಈ ಒಂದು ಪರಿಕಲ್ಪನೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ you will find it very easy to translate any kind of sentence from Kannada to English. ಕನ್ನಡದಲ್ಲಿರುವಂಥ ಯಾವುದೇ ವಾಕ್ಯವನ್ನು ಸುಲಭವಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ನೀವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದು. ಅದಕ್ಕಾಗಿ ಮೊದಲು ಕನ್ನಡದಲ್ಲಿರುವಂಥ ವಾಕ್ಯವನ್ನು ಸರಿಯಾಗಿ ನೋಡಿ. ಆ ವಾಕ್ಯದಲ್ಲಿರುವಂಥ ಕರ್ತೃ ಯಾವುದು ಅನ್ನೋದನ್ನು ತಿಳಿದುಕೊಳ್ಬೇಕು. ಇಲ್ಲಿ ಕರ್ತೃ ಅಂದರೆ
ಯು ಕ್ಯಾನ್ ಸೇ ಇಟ್ ವರ್ಕಿಂಗ್ ನೌನ್ ಆರ್ ಆಕ್ಟಿವ್ ನೌನ್. ಒಂದು ವಾಕ್ಯದಲ್ಲಿ ಎಷ್ಟೇ ನಾಮಪದಗಳಿರಬಹುದು, ಆದರೆ ಅದರಲ್ಲಿ ಕೆಲಸ ಮಾಡುವಂತಹ ನಾಮಪದ ಒಂದೇ ಒಂದಾಗಿರುತ್ತದೆ. ಅದಕ್ಕೆ ನಾವು ವರ್ಕಿಂಗ್ ನೌನ್ ಅಂತ ಕರಿತೀವಿ ಅಥವಾ ಆಕ್ಟಿವ್ ನೌನ್ ಅಂತ ಕರಿತೀವಿ. ಅಂದರೆ ಸಕ್ರಿಯ ನಾಮಪದ ಅಂತ ಹೇಳ್ಬೋದು. ಅದನ್ನೇ ಕರ್ತೃ ಅಂತ ಕೂಡ ಕರಿತೀವಿ. ಇಲ್ಲಿ ಕರ್ತೃ ನಾಮಪದವಾಗಿರಬಹುದು ಅಥವಾ ಸರ್ವನಾಮವಾಗಿರಬಹುದು. ಇಲ್ಲಿ ಕೊಟ್ಟಂತಹ ವಾಕ್ಯವನ್ನೇ ತೆಗೆದುಕೊಳ್ಳಿ. ಸುಷ್ಮಾ ವೇದಿಕೆಯ ಮೇಲೆ ಒಂದು ಹಾಡನ್ನು ಹಾಡುತ್ತಾಳೆ. ಇಲ್ಲಿ ಕರ್ತೃ ಯಾರು ಅಂದರೆ ಸುಷ್ಮಾ ಅಂತ ಹೇಳ್ತೀವಿ. ಏಕೆಂದರೆ ಕೆಲಸ ಮಾಡುವಂಥ ವ್ಯಕ್ತಿ ಆಕೆ. ಇಲ್ಲಿ ಅಕಸ್ಮಾತ್ ಆಗಿ ಶಿ ಸಿಂಗ್ಸ್ ಎ ಸಾಂಗ್ ಆನ್ ದ ಸ್ಟೇಜ್ ಅಂತ ಇತ್ತು ಅಂದರೆ ಇಲ್ಲಿ ಶಿ ಅನ್ನೋದು ಸರ್ವನಾಮ, ಪ್ರನೌನ್ ಆಗುತ್ತೆ. ಆದ್ದರಿಂದ ಒಂದು ವಾಕ್ಯದಲ್ಲಿ ಆಕ್ಟಿವ್ ನೌನ್ ಅಥವಾ ವರ್ಕಿಂಗ್ ನೌನ್ ಅನ್ನೋದು ಒಂದು ನಾಮಪದ ಆಗಿರಬಹುದು, ಅಂದರೆ ಯಾವುದೇ ಹೆಸರಾಗಿರಬಹುದು, ಅಥವಾ ಒಂದು ಸರ್ವನಾಮ ಆಗಿರಬಹುದು, ಅಂದರೆ ಪ್ರನೌನ್ ಆಗಿರಬಹುದು ಅಂತ. ಸುಷ್ಮಾ ವೇದಿಕೆಯ ಮೇಲೆ ಒಂದು ಹಾಡನ್ನು ಹಾಡುತ್ತಾಳೆ. ಈ ವಾಕ್ಯದಲ್ಲಿ ನಾವು ಎರಡು ನಾಮಪದಗಳನ್ನು ಕಾಣಬಹುದು. ವಿ ಕ್ಯಾನ್ ಫೈಂಡ್ ಟೂ ನೌನ್ಸ್ ಇನ್ ದಿಸ್ ಸೆಂಟೆನ್ಸ್. ಆ ನಾಮಪದಗಳೆಂದರೆ ಸುಷ್ಮಾ ಹಾಗೂ ಸ್ಟೇಸ್. ವಿಚ್ ಈಸ್ ವರ್ಕಿಂಗ್ ನೌನ್ ಹಿಯರ್ ಅನ್ನೋದನ್ನು ನೋಡೋದಾದರೆ ಸುಷ್ಮಾ ಈಸ್ ವರ್ಕಿಂಗ್ ನೌನ್ ಹಿಯರ್, ಆಕ್ಟಿವ್ ನೌನ್ ಅಂತ ಕೂಡ ಹೇಳಬಹುದು. ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಸಬ್ಜೆಕ್ಟ್, ಕರ್ತೃ ಅಂತ ಹೇಳ್ಬೋದು. ಏಕೆಂದರೆ ಹಾಡುವಂತಹ ಕೆಲಸ ಮಾಡುವಂತಹ ನಾಮಪದ ಸುಷ್ಮಾ, ಆದ್ದರಿಂದ ಮೊದಲು ಅದನ್ನು ಇಡಬೇಕು, ಸುಷ್ಮಾ. ನಂತರ ಆ ವಾಕ್ಯವನ್ನು ನೋಡುತ್ತಾ ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳಿ, ಸುಷ್ಮಾ ಏನು ಮಾಡುತ್ತಾಳೆ ಅಂತ ಕೇಳಿದಾಗೆ ಹಾಡುತ್ತಾಳೆ. ಎಸ್, ಹಾಗಾದರೆ ಹಾಡು ಅನ್ನೋದು ಕ್ರಿಯಾಪದ, ಸಿಂಗ್, ಅದನ್ನು ಇಟ್ಬಿಡಿ. ನಂತರ ಏನನ್ನು ಹಾಡುತ್ತಾಳೆ? ಒಂದು ಹಾಡನ್ನು, ಎ ಸಾಂಗ್. ಎಲ್ಲಿ ಹಾಡುತ್ತಾಳೆ? ವೇದಿಕೆಯ ಮೇಲೆ, ಆನ್ ದ ಸ್ಟೇಜ್. ಈ ರೀತಿಯಾಗಿ ನಾವು ಶಬ್ದಗಳನ್ನು ಒಂದೊಂದಾಗಿ ಇಡುತ್ತಾ ಹೋಗಬಹುದು. ಸೊ ಸುಷ್ಮಾ ಸಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಇದು ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಆಯಿತು. ಆದರೆ ಗ್ರಾಮೆಟಿಕಲಿ ಈ ವಾಕ್ಯ ಇನ್ನೂ ಪರಿಪೂರ್ಣ ಆಗಿಲ್ಲ. ಏಕೆಂದರೆ ಸುಷ್ಮಾ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್, ಶಿ ಇದ್ದ ಹಾಗೆ. ಆದ್ದರಿಂದ ವರ್ತಮಾನ ಕಾಲದ ನಿಯಮದ ಪ್ರಕಾರ ಹಿ, ಶಿ, ಇಟ್ ಇದ್ದಾಗ ಕ್ರಿಯಾಪದದ ಮೂಲ ರೂಪಕ್ಕೆ ಎಸ್ ಪ್ರತ್ಯಯವನ್ನು ಹಚ್ಚಬೇಕಾಗುತ್ತದೆ. ಇಲ್ಲಿರುವಂತಹ ಕ್ರಿಯಾಪದ ಸಿಂಗ್, ಅದಕ್ಕೆ ನಾವು ಎಸ್ ಪ್ರತ್ಯಯವನ್ನು ಹಚ್ಚಿದಾಗ ಆ ವಾಕ್ಯ ಗ್ರಾಮೆಟಿಕಲಿ ಪರಿಪೂರ್ಣವಾಗುತ್ತದೆ. ಆದ್ದರಿಂದ ಸುಷ್ಮಾ ಸಿಂಗ್ಸ್ ಎ ಸಾಂಗ್ ಆನ್ ದ ಸ್ಟೇಜ್. ನೌ ದ ಸೆಂಟೆನ್ಸ್ ಈಸ್ ಕಂಪ್ಲೀಟೆಡ್. ಈಗ ವಾಕ್ಯ ಪೂರ್ಣವಾಯಿತು ಅಂತ ಹೇಳಬಹುದು. ನೌ ದ ಟಾಸ್ಕ್ ಈಸ್ ಟು ಕನ್ವರ್ಟ್ ದ ಸೇಮ್ ಸೆಂಟೆನ್ಸ್ into remaining three tenses of present tense. I mean present continuous, present perfect and present perfect continuous. ಈಗ ವರ್ತಮಾನ ಕಾಲದ ಇನ್ನುಳಿದ ಪ್ರಕಾರಗಳಲ್ಲಿ ಅಂದರೆ ಅಪೂರ್ಣ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ ಹಾಗೂ ತಾತ್ಕಾಲಿಕ ಪೂರ್ಣ ವರ್ತಮಾನ ಕಾಲ, ಇವುಗಳಲ್ಲಿ ಇದೇ ವಾಕ್ಯವನ್ನು ಪರಿವರ್ತಿಸಬೇಕು. ಸೊ ಪ್ರೆಸೆಂಟ್ ಕಂಟಿನ್ಯೂಸ್, ಅಪೂರ್ಣ ವರ್ತಮಾನ ಕಾಲದಲ್ಲಿ ಈ ವಾಕ್ಯ ಹೀಗಾಗುತ್ತೆ ನೋಡಿ. ಸುಷ್ಮಾ ವರ್ಕಿಂಗ್ ನೌನ್, ಐ ಮೀನ್ ಸಬ್ಜೆಕ್ಟ್, ಅದನ್ನು ಮೊದಲು ಇಡಿ. ಸುಷ್ಮಾ ಇಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ಆಗಿರೋದರಿಂದ ಇಲ್ಲಿ ಐ ಎಸ್ ಈಸ್ ಸಹಾಯಕ ಕ್ರಿಯಾಪದವನ್ನು ನಾವು ಬಳಸಬೇಕಾಗುತ್ತದೆ. ಅದರೊಂದಿಗೆ ಕ್ರಿಯಾಪದದ ಮೂಲ ರೂಪ ಅಂದರೆ ಸಿಂಗ್, ಇದಕ್ಕೆ ING ಪ್ರತ್ಯಯವನ್ನು ಸೇರಿಸಬೇಕಾಗುತ್ತದೆ. ಹಾಗಾದರೆ ಅಪೂರ್ಣ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಈ ವಾಕ್ಯ ಸುಷ್ಮಾ ಈಸ್ ಸಿಂಗಿಂಗ್ ಎ ಸಾಂಗ್. ನೌ ಲೆಟ್ ಅಸ್ ಮೂವ್ ಟು ಪ್ರೆಸೆಂಟ್ ಪರ್ಫೆಕ್ಟ್. ಪೂರ್ಣ ವರ್ತಮಾನ ಕಾಲದಲ್ಲಿಯೂ ಕೂಡ ಸುಷ್ಮಾ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್ ತೃತೀಯ ಪುರುಷ ಏಕವಚನ ಆಗಿರುವುದರಿಂದ HAS ಹ್ಯಾಸ್ ಸಹಾಯಕ ಕ್ರಿಯಾಪದವನ್ನು ನಾವು ಬಳಸಬೇಕಾಗುತ್ತದೆ. ಅದರೊಂದಿಗೆ ವರ್ಬ್ 3 ಫಾರ್ಮನ್ನು ನಾವಿಲ್ಲಿ ಬಳಸಬೇಕಾಗುತ್ತದೆ. ಆದ್ದರಿಂದ ಸುಷ್ಮಾ ಹ್ಯಾಸ್ ಸಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಈ ರೀತಿಯಾಗಿ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಇಲ್ಲಿ ಹ್ಯಾಸ್ ಬೀನ್ ಸಹಾಯಕ ಕ್ರಿಯಾಪದ,
ಅದರೊಂದಿಗೆ ಕ್ರಿಯಾಪದದ ಮೂಲ ರೂಪಕ್ಕೆ ING ಪ್ರತ್ಯಯ. ಅಂದರೆ ಸುಷ್ಮಾ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಇವುಗಳನ್ನು ಕನ್ನಡದಲ್ಲಿ ನೋಡಿದಾಗ ಸುಷ್ಮಾ ಸಿಂಗ್ಸ್ ಎ ಸಾಂಗ್ ಆನ್ ದ ಸ್ಟೇಜ್. ಸುಷ್ಮಾ ವೇದಿಕೆ ಮೇಲೆ ಒಂದು ಹಾಡನ್ನು ಹಾಡುತ್ತಾಳೆ. ಸುಷ್ಮಾ ಈಸ್ ಸಿಂಗಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಸುಷ್ಮಾ ವೇದಿಕೆ ಮೇಲೆ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ಸುಷ್ಮಾ ಹ್ಯಾಸ್ ಸಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಸುಷ್ಮಾ ವೇದಿಕೆ ಮೇಲೆ ಒಂದು ಹಾಡನ್ನು ಹಾಡಿದ್ದಾಳೆ. ಸುಷ್ಮಾ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್. ಸುಷ್ಮಾ ವೇದಿಕೆ ಮೇಲೆ ಒಂದು ಹಾಡನ್ನು ಹಾಡುತ್ತಾ ಇದ್ದಾಳೆ. ನೌ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಾರೆ. ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿರುವಂತಹ ಕನ್ನಡ ವಾಕ್ಯ. ಇದನ್ನು ಮೊದಲು ಸಾಮಾನ್ಯ ವರ್ತಮಾನ ಕಾಲದಲ್ಲಿಯೇ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ನಂತರ ವರ್ತಮಾನ ಕಾಲದ ಉಳಿದ 3 ಪ್ರಕಾರಗಳಲ್ಲಿ ಕನ್ವರ್ಟ್ ಮಾಡೋಣ. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಾರೆ. ವಾಟ್ ಈಸ್ ವರ್ಕಿಂಗ್ ನೌನ್ ಹಿಯರ್? ಹಿಯರ್ ದ ವರ್ಕಿಂಗ್ ನೌನ್ ಈಸ್ ದ ಸ್ಟೂಡೆಂಟ್ಸ್. ಅಂದರೆ ಕರ್ತೃ ಸಬ್ಜೆಕ್ಟ್ ಈಸ್ ಸ್ಟೂಡೆಂಟ್ಸ್. ಆದ್ದರಿಂದ ಮೊದಲು ಅದನ್ನು ಇಡಿ. ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಏನು ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅಭ್ಯಾಸ ಮಾಡುತ್ತಾರೆ ಅನ್ನುವಂಥ ಉತ್ತರ ನಮಗೆ ಸಿಗತ್ತೆ. ದ್ಯಾಟ್ ಮೀನ್ಸ್ ಸ್ಟಡಿ. ಆದ್ದರಿಂದ ಸ್ಟಡಿ ಅನ್ನೋದು ಕ್ರಿಯಾಪದ. ಇಲ್ಲಿ ದ ಸ್ಟೂಡೆಂಟ್ಸ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ ತೃತೀಯ ಪುರುಷ ಬಹುವಚನ ಆಗುವುದರಿಂದ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಕ್ರಿಯಾಪದಕ್ಕೆ ಯಾವುದೇ ಪ್ರತ್ಯಯವನ್ನು ಹಚ್ಚುವಂತಹ ಅವಶ್ಯಕತೆ ಇಲ್ಲ. ವರ್ಬ್ 1 ಅದನ್ನು ಇದ್ದಕ್ಕೆ ಇದ್ದ ಹಾಗೆ ಇಡಬೇಕಾಗುತ್ತದೆ. ಆದ್ದರಿಂದ ದ ಸ್ಟೂಡೆಂಟ್ಸ್ ಸ್ಟಡಿ ಫಾರ್ ಎಕ್ಸಾಮ್. ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೌ ವಿ ಶಾಲ್ ಕನ್ವರ್ಟ್ ಇಟ್ ಇಂಟು ಪ್ರೆಸೆಂಟ್ ಕಂಟಿನ್ಯೂಸ್. ಈಗ ಇದನ್ನು ಅಪೂರ್ಣ ವರ್ತಮಾನ ಕಾಲದಲ್ಲಿ ಪರಿವರ್ತಿಸೋಣ. ದೆನ್ ಇಟ್ ವಿಲ್ ಬಿ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್ಸ್. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ದ ಸ್ಟೂಡೆಂಟ್ಸ್ ಅನ್ನೋದು ತೃತೀಯ ಪುರುಷ ಬಹುವಚನ ಆಗಿರುವುದರಿಂದ ಆರ್ ಅನ್ನುವಂತಹ ಸಹಾಯಕ ಕ್ರಿಯಾಪದದ ಅವಶ್ಯಕತೆ ಇದೆ. ಅದರೊಂದಿಗೆ ಸ್ಟಡಿ ಅನ್ನುವಂತಹ ಕ್ರಿಯಾಪದದ ಮೂಲ ರೂಪಕ್ಕೆ ING ಪ್ರತ್ಯಯವನ್ನು ಹಚ್ಚಬೇಕಾಗುತ್ತದೆ. ಆದ್ದರಿಂದ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್. ದ ಸ್ಟೂಡೆಂಟ್ಸ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ ಆಗುವುದರಿಂದ ಇಲ್ಲಿ ಹ್ಯಾವ್ ಅನ್ನುವಂತಹ ಸಹಾಯಕ ಕ್ರಿಯಾಪದ ಹಾಗೂ ಕ್ರಿಯಾಪದದ ಭೂತಕರ್ದ್ವಾಚಕ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇದರ ಅವಶ್ಯಕತೆ ಇದೆ. ಆದ್ದರಿಂದ ದ ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಡೀಡ್ ಫಾರ್ ಎಕ್ಸಾಮ್. ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್. ಅರ್ಥ ಆಯ್ತಲ್ಲ? ಈಗ ಈ ವರ್ತಮಾನ ಕಾಲದ 4 ಪ್ರಕಾರಗಳ ಅರ್ಥವನ್ನು ನೋಡಿದಾಗ ದ ಸ್ಟೂಡೆಂಟ್ಸ್ ಸ್ಟಡಿ ಫಾರ್ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಾರೆ. ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಿದ್ದಾರೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಡೀಡ್ ಫಾರ್ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸ ಮಾಡಿದ್ದಾರೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಅಭ್ಯಾಸವನ್ನು ಮಾಡುತ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದೇ ರೀತಿಯಾಗಿ ನೀವು ಹಲವು ವಾಕ್ಯಗಳನ್ನು ಕನ್ನಡದಲ್ಲಿ ತೆಗೆದುಕೊಂಡು ಅದನ್ನು ಮೊದಲು ಸಾಮಾನ್ಯ ವರ್ತಮಾನ ಕಾಲಕ್ಕೆ ಭಾಷಾಂತರ ಮಾಡಿ ನಂತರ ಉಳಿದ 3 ಪ್ರಕಾರಗಳಲ್ಲಿ ಪರಿವರ್ತನೆ ಮಾಡಬಹುದು. ಫ್ರೆಂಡ್ಸ್, ಐ ಹೋಪ್ ಯು ಫೌಂಡ್ ದಿಸ್ ಟಾಪಿಕ್ ಆ್ಯಸ್ ವೆರಿ ಇಂಟ್ರೆಸ್ಟಿಂಗ್. ಸ್ನೇಹಿತರೆ, ಇಂದಿನ ಈ ಟಾಪಿಕ್ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ದಿಸ್, ಪ್ಲೀಸ್ ಕಾಮೆಂಟ್ ಅಪಾನ್. ಇದರ ಬಗ್ಗೆ ಏನಾದರೂ ನಿಮಗೆ ಸಂದೇಹಗಳು ಇದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಲೈಕ್ ದ ವಿಡಿಯೋಸ್. ಇಫ್ ಯು ಲೈಕ್ ದ ವಿಡಿಯೋಸ್, ಪ್ಲೀಸ್ ಶೇರ್ ದೆಮ್ ವಿತ್ ಯುವರ್ ಫ್ರೆಂಡ್ಸ್. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಇದೇ ಅಧ್ಯಾಯದ ಮುಂದಿನ ಭಾಗವನ್ನು ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ಗಳಲ್ಲಿ
ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡೋದು ಹಾಗೂ ಬೇರೆ ಬೇರೆ ಕಾರ್ಯಗಳಿಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.